ಜೋಗಿ ಅಣ್ಣ, ಜೋಗಿ ಅಣ್ಣ. ದೌರ್ಬಲ್ಯ ಏನಾರ ಬಂತೆ ಅಂದ್ರಲ್ಲ, ನೆಟ್ಟಿಗೆ ನಿಂತ್ಕೊಂಡ್ರೆ ಸರಿ. ಅಣ್ಣ ನಿಮ್ಮ ಮನೇಲಿ ಪೂಜೆ ಇಕ್ಕೊಂಡು ಮೊಕ ಹಿಂಗೆ ಮಾಡ್ಕೊಂಡಿದ್ಯಾ? ಜೋಗಿ ಅಣ್ಣ, ಅತ್ತಿಗೆಗೆ ಇವತ್ತು ನಿನ್ನ ಹುಟ್ಟದಪ್ಪ ಅಂತ ಗೊತ್ತಿಲ್ವೇ? ಗೊತ್ತಿಲ್ಲ, ಅದೇ ನನ್ನ ಸಮಸ್ಯೆ. ಲೇ, ಹಂಗಾರೆ ಬೇಜಾರು ಮಾಡ್ಕೊಂಡ್ಲೇಬೇಕು ಕಣ್ಲ. ನಾನು ಹುಟ್ಟದಬ್ಬ ಅಂತ ನಾನೇ ಹೋಗಿ ಹೆಂಗ್ರಲ್ಲ ಹೇಳ್ಕೊಳ್ಳೋದು? ನಾನು ಹಂಗೂ ಒಂದು ಸುಳುಗಳು ಕೊಟ್ಟೆ, ಅವ್ರಿಗೆ ಗೊತ್ತೇ ಆಯ್ತಾ ಇಲ್ವಲ್ಲ. ಆ ಪಾಟಿ ಓದ್ಕೊಂಡವ್ರೆ, ಇಷ್ಟು ಗೊತ್ತಾಗಕ್ಕಿಲ್ಲ ನೋಡು. ಜೋಗಿ ಅಣ್ಣ, ನೀನ್ ಟೆನ್ಷನ್ ಮಾಡ್ಕೋಬೇಡ. ವೆನ್ ವಿ ಇಯರ್ ಫುಲ್ ಬಿಯರ್. ಬಿಯರ್ ಕಣಲ್ಲ. ಏಯ್, ನಾನು ಹೇಳಿದ್ದು ಬಿಯರ್ ಹಾಕಿದ್ರೆ ಬಿಯರ್ ಹೋಯ್ತು. ಏಯ್, ಇಬ್ರು ತಲೆ ಕೆಳಗಡೆ ಕಾಲ್ ಮ್ಯಾಲ್ ಮಾಡ್ಬಿಡ್ತೀನಿ, ಕನ್ನಡದಾಗ ಬೋಗ್ಲಿ. ಅಂದ್ರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾವಿಬ್ರು ಹೋಗಿ ಹೇಳ್ಬಿಡ್ತೀವಿ ಅಂದೆ. ಬೇಡ ಬೇಡ, ಹಂಗೆ ಮಾತ್ರ ಮಾಡಿಬಿಡಿ. ಅವರು ನನ್ನ ಅಮ್ಮಿಯವರು. ನನ್ನ ಪಿರುತಿ ದಿಟ್ಟವಾದ್ರೆ ನಾನು ಕೊಡೋ ಕ್ಲೂಸಿಂದನೇ ಅವ್ರು ಕಂಡುಹಿಡಿತಾರೆ, ನೋಡ್ತಾರೆ. ಆಗ್ಲೇ ಕಂಡ್ರಲ್ಲ ಈ ಸೇಸ. ಆಮ್ಯಾಗಿಂದ ನಾನು, ನನ್ನ ಅಮ್ಮಿಯವರು. ಪಂಕಜ ಬೆಡ್ರೂಮ್ ಪಕ್ಕದಾಗೆ ಅಲಂಕಾರ ಮಾಡ್ತಾವಳೆ. ಏಯ್, ಮನೆ ಮುಂದೆ ಹೂವಿನ ಅಲಂಕಾರ ಮಾಡು ಅಂದಿದ್ರು, ಮಾಡಿದ್ರೇನ್ಲ? ಇಲ್ಲ ಕಣಣ್ಣ. ಬಡ್ಡಿ ಐಕ್ಲ ನೀವೇ ಹಾರ ಹಾಕೊಂಡು ಅಲಂಕಾರ ಮಾಡಿ. ಸಂಕ್ರನ್ ಹುಟ್ಟಿದ್ದಬ್ಬ ಅಂತ ಗೌರಿಗೆ ಗೊತ್ತಿಲ್ಲ. ಒಳ್ಳೇದೇ ಆಯ್ತು. ಇದನ್ನ ಬಳಸ್ಕೊಂಡು ಹೆಂಗೆ ಗಲಾಟೆ ಹಬ್ಬಿಸ್ಬಿಡ್ತೀನಿ, ನೋಡ್ತಾ ಇರು. ಎಲ್ರ ಮುಂದೆ ತಲೆ ತಗ್ಸ್ಬೇಕು ಸುಪ್ನಾತಿ. ನಾನು ಬಿಟ್ಟೆನಾ? ಏನು ಅಂದ್ರೆ ನಾನು ನಿಮ್ಮ ತವ ಏನೋ ಕೇಳಲೆ. ಪೂಜೆ ಕೆಲಸ ನೋಡು ಅಂದ್ರೆ ಪುರಾಣ ಹೇಳಕ್ ಬಂದ್ಯಾ ಇಲ್ಲಿ? ಏನೇ ಇದ್ರು ಆಮೇಲೆ ಹೇಳುವಾಗು. ಅದು ಹಂಗಲ್ಲ, ನಾನು ಹೇಳಕ್ ಬಂದಿರೋ ವಿಷಯನು ಪೂಜೆ ವಿಷಯನಿಯ. ಏನು ಅಂತ ಬಿರ್ನೆ ಬಗಳು. ನಾವು ಪ್ರತಿ ವರ್ಷ ಸಂಕ್ರನ್ ಹುಟ್ಟಿದಬ್ಬಕ್ಕೆ ಪೂಜೆ ಮಾಡಿಸ್ತೀವಿ. ಈ ಸಲ ಸ್ಪೆಷಲ್ ಆಗಿ ಏನಾರು ಮಾಡಿಸುಮೆ? ಪೂಜೆಗಿಂತ ಈ ಸ್ಪೆಷಲ್ ಏನದೆ? ಸಂಕ್ರನ್ ಖುಷಿ ಪಡಿಸೋದಕ್ಕೆ ಏನಾದ್ರು ಮಾಡುಮ ಅಂತ. ಅದಂಗಲ್ಲ, ಗುರು ಮಾತನು ಹೇಳೋರಲ್ವೇ, ಸಂಕ್ರ ಖುಷಿಯಾಗಿದ್ರೆ ನಾವೆಲ್ಲ ಸಂದಾಗಿರ್ತೀವಿ ಅಂತ. ಹೇಳವ್ರೆ ದಿಟ. ಅದ್ರ ಏನ್ ಮಾಡವ ಅಂತ ಈ ತಲೆಗೆ ಒಳಿತಾನೆ ಇಲ್ವೇ? ಅದಕ್ಕೆ ನಾನಿವ್ನಲ್ಲ, ಯಾರಿಗೂ ಗೊತ್ತಾಯ್ದಿದ್ದಂಗೆ ಸರ್ಪ್ರೈಜು ಪಾರ್ಟಿ ಫಿಲನ್ ಮಾಡುಮ. ಸಡನ್ನಾಗೆ ಇದ್ದಕ್ಕಿದ್ದಂಗೆ ಪಾರ್ಟಿ ಕೊಟ್ಬಿಟ್ರೆ ಸಂಕ್ರಂಗೆ ಸರ್ಪ್ರೈಸ್ ಆಯ್ತದೆ. ಅಯ್ಯೋ, ನನ್ನ ಮಾತಿಗಂದೆ, ನನಗೆ ತಿಳಿದಿದ್ದಂದೆ. ನೀವು ಒಡೆಯೋದು ಬಡಿಯೋದೆಲ್ಲ ಮಾಡ್ಬಿಡಿ, ನೀವು ಹೆಂಗಿದ್ರು ಹಂಗೆ. ನಿಂದು ತಲೆ ಅಲ್ಲ ಪಾರ್ವತಿ, ಒಳ್ಳೆ ಪಿಲಾನೆ ಮಾಡಿದ್ಯಾ. ಅದೇನು ಮಾಡಬೇಕು ಅಂತಿದ್ಯೋ ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ಮಾಡು. ನೀನು ಅದೇನು ಮಾಡ್ತೀಯ ಅಂತ ನಾನು ನೋಡಿವೆ. ನೋಡಿ ನೋಡಿ ನೀವು ನೋಡ್ಬಿಟ್ಟು ಸಾಕಾಗ್ಬಿಡ್ಬೇಕು, ಹಂಗ್ ಮಾಡ್ತೀನಿ. ಲೇ ಪಂಕ, ಎಲ್ಲಿ ಐಶು ಅದು ಇನ್ನೂ ರೆಡಿ ಆಗಿಲ್ವಾ? ಆಗಲೇ ರೆಡಿ ಆಗ್ತೀನಿ ಅಂತ ಐಶು ಒಳಗೆ ಹೋದ್ಲಪ್ಪ, ಇನ್ನೂ ಬಂದಿಲ್ಲ. ಅಪರೂಪಕ್ಕೆ ತವ್ರ ಮನೆಗೆ ಹೋಗ್ತಿದ್ದಾಳಲ್ಲ ಅತ್ತೆ, ರೆಡಿ ಆಗ್ಲಿ ಬಿಡಿ. ರೀ, ಶಂಕರನ್ ತಗೊಂಡಿರೋ ಗಿಫ್ಟ್ ನಿಮ್ಮ ಹತ್ರ ಇದೆ ತಾನೇ? ನನ್ನ ಹತ್ರ ಇದೆಯಮ್ಮ. ಹಾ ಸರಿ, ಹುಷಾರು. ನಾವು ಶಂಕರನ್ ಗಿಫ್ಟ್ ತಗೊಂಡಿದ್ದೀವಿ ಅಂತ ಅವನಿಗೆ ಗೊತ್ತಾಗೋದೇ ಬೇಡ. ಸರ್ಪ್ರೈಸ್ ಕೊಡೋಣ. ಐಶು, ನೀನು ಹೇಳ್ಬಾರ್ದು. ಇಲ್ಲ ಅಥವಾ ನಾನು ಹೇಳಕ್ಕಿಲ್ಲ. ಅಣ್ಣ ಹೆಂಗೆ ಸರ್ಪ್ರೈಸ್ ಆಗ್ಬೇಕು ಅಂತಾನೆ ತಾನೇ ನಾವು ಈಟೆಲ್ಲ ಮಾಡ್ತಿರೋದು. ನಾವು ತಗೊಂಡಿರೋ ಗಿಫ್ಟು ಅವ್ರಿಗೇನು ಅಂತ ದೊಡ್ಡ ಗಿಫ್ಟ್ ಅಲ್ಲ.
ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಕೊಡಬೇಕಷ್ಟೆ. ಯಾಕೋ ಹಾಗಂತೀಯ ಶಿನಿ? 3 ಕಾಸಿದ್ದವ್ರಿಗೆ ಮೂಗ್ತಿನೇ ದೊಡ್ಡದು, 6 ಕಾಸಿದ್ದವ್ರಿಗೆ ಆಡಂಬರನೇ ದೊಡ್ಡದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕು ಅಲ್ವಾ? ನಮ್ಮ ಪಾಲಿಗೆ ಇದೇ ದೊಡ್ಡ ಗಿಫ್ಟು. ಶಂಕರಂಗೆ ಈ ಗಿಫ್ಟ್ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಷ್ಟಕ್ಕೂ ಶಂಕರ ದುಡ್ಡು ಕಾಸಿಂದ ಮನುಷ್ಯರನ್ನ ಅಳಿಯೋನಲ್ಲ. ಕರೆಕ್ಟಾಗಿ ಹೇಳ್ದೆ ಅಜ್ಜವ. ಅಣ್ಣಯ್ಯಂಗೆ ಈ ಗಿಫ್ಟು ಇಷ್ಟ ಆಯ್ತದೆ. ಮಾವಯ್ಯ ಬೇಕಾದ್ರೆ ನೋಡ್ತಾ ಇರಿ, ಅಣ್ಣಯ್ಯ ಚೈನ್ ನೋಡಿದ ತಕ್ಷಣ ಏಟ್ ಖುಷಿ ಆಯ್ತಾನೆ ಅಂತ. ಸರಿ ನೋಡೋಣ. ಅಪ್ಪಾಜಿ, ಭಾವನ್ಗೆ ನನ್ನ ಕಡೆಯಿಂದನೂ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಡಿ. ಅಲ್ಲ ನಿಂಗೆ ಏನಾಗದಮ್ಮಿ? ನಾವೆಲ್ಲರೂ ಹೋಯ್ತಾ ಇಲ್ವಾ? ನಮ್ಮ ಜೊತೆ ಬಂದ್ರೆ ಏನ್ ನಿನ್ಗೆ? ಅಲ್ಲ ನಮ್ಮನೆಯವ್ರು ಏನ್ ಮಾಡೋರು ಅಂತ ನಿನ್ಗೆ? ಐಶು ಅವಳು ಮನೇಲೇ ಇರ್ತಾಳಂತೆ, ನಾವು ಯಾಕೆ ಫೋರ್ಸ್ ಮಾಡಬೇಕು? ನಾವು ಹೋಗ್ಬಿಟ್ಟು ಬರೋಣ, ಹೊರಡೋಣ. ಸರಿ ಅತ್ತವಾ. ಅಕ್ಕನ ಮನೆಗೆ ಹೋಗೋಕ್ಕೆ ತಂಗಿರಿಗೆ ಯಾವಾಗಲೂ ಸಂಭ್ರಮ ಇರುತ್ತೆ. ಆದರೆ ಆ ರುದ್ರನಿಂದ ನನಗೆ ಆ ಸಂತೋಷನೂ ತಪ್ಪಿತು. ಮನಸ್ಸಲ್ಲಿ ಮಹಾಗಣಪತಿಯ ಸಹಿತವಾಗಿ ಮಹಾಮೃತ್ಯುಂಜಯನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಆಯುಷ್ಯ ಹೋಮ ನಡೀತಾ ಇದೆ. ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಆಯುಷ್ಯ ವೃದ್ಧಿ ಆಗಲಿ ಅಂತೇಳಿ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಓಂ ಶ್ರೀಗುರುಭ್ಯೋ ನಮಃ. ಅರಹ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಪೂರ್ವಚರಿತಂ ಗಣವಿಶೇಷಾಣ ವಿಶಿಷ್ಟಾಯ अस्यां सुपरितो शुभयोग शुभकरण युक्तायं यजमानस्य गोत्रोद्भवस्य ಸಖಿಯೇ ನನಗೆ ನೀನೇ ಸಕಲಂ ಲೋಕದ ಕಣ್ಣಿಗೆ ನಮ್ಮಯ ಪ್ರೀತಿ ಸತ್ಯ ಸುಂದರ ಪ್ರೇಮಂ ಪೂಜ್ಯಂ ಕಾವ್ಯಂ ಸಖಿಯೇ ನಮ್ಮ ಪ್ರೀತಿ ಹರ್ಷಂ ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರ ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ ಒಲ್ಲದೆ ಒಲವಾದರೆ ಬದುಕು ಪೂರ ಕದನ ಇಲ್ಲದೆ ಮನಸ್ಸಿಲ್ಲದೆ ಜನಿಸೋ ಪ್ರೀತಿ ಬರಡು ಕಾಡಿಸಿ ಸೆರೆಯಾಗಿಸಿ ಜಯಿಸೋ ಪ್ರೇಮ ಕೊರಡು ನೀನೇ ಬೇಕು ನನ್ನುಸಿರಿಗೆ ಉಸಿರಾಗಿ ನನ್ನೇ ಪ್ರೀತಿಸು
ಖುಷಿ ಆಯ್ತಿಲ್ಲ ಮಗ? ಹ್ಯಾಪಿ ಬರ್ತ್ಡೇ ಕಣ್ಣ ಅಣ್ಣಯ್ಯ. ಥ್ಯಾಂಕ್ಸ್ ಐಸು. ಹ್ಯಾಪಿ ಬರ್ಡೇ ಶಂಕರ್ ಅವರೇ. ಥ್ಯಾಂಕ್ಸ್ ಕಣ್ಲಾ ಬೆಳ್ಳುಳ್ಳಿ. ಶಂಕರ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಮೇಷ್ಟ್ರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅತ್ತೆವ. ಊಟ ಹಬ್ಬದ ಶುಭಾಶಯ ಕಣ್ಲ. ಥ್ಯಾಂಕ್ಸ್ ಕಣವ. ಸಂದಾಕಿರ. ಥ್ಯಾಂಕ್ಸ್ ಅಪ್ಪಯ್ಯ. ಹುಟ್ಟುಹಬ್ಬದ ಶುಭಾಶಯಗಳು ಶಂಕರ. ಥ್ಯಾಂಕ್ಸ್ ಅದ್ಗೆವ. ಹುಟ್ಟುಹಬ್ಬ. ಥ್ಯಾಂಕ್ಸ್ ಅವವ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಚಿಕ್ಕ ಯಜಮಾನ್ರೆ. ಇದನ್ನ ವಸಿ ನುಲಿದಂಗೆ ಹೇಳೆ. ಸಾಕ್ಬಿಡ್ರಲ್ಲ, ಅವರೆಲ್ಲ ಹೇಳೋರೆ ನಂಗೆ ಅರ್ಥ ಆಗತ್ತೆ. ತೆಪ್ಪಗಿರ್ರಿ. ಜೋಗಿ ಅವರೇ, ಇವತ್ತು ನಿಮ್ಮ ಬರ್ಡೇನಾ? ನನಗೆ ಗೊತ್ತಿರಲಿಲ್ಲ, ಸಾರಿ. ಅಯ್ಯೋ ಅದೇ. ಅಯ್ಯೋ ಶಿವನೇ, ಇದೇನ್ ಗೌರಿ, ಇವತ್ತು ಸಂಕ್ರ ಬರ್ತಡೆ ಅಂತ ಗೊತ್ತಿರ್ಲಿಲ್ವೇ ನಿನ್ಗೆ? ಎಂಡ್ರಿಗೆ ಗಂಡ ಹುಟ್ಟಿದಪ್ಪ ಗೊತ್ತಿಲ್ಲ ಅಂದ್ರೆ ಹೆಂಗಮ್ಮಿ? ಇದೆಲ್ಲ ಸಂಕ್ರ, ನೀನ್ ಎಂಡ್ರಿಗೆ ಇವತ್ತು ಹುಟ್ಟಿದಪ್ಪ ಅಂತಾನೆ ಗೊತ್ತಿಲ್ವಂತೆ. ಅದೇನು ಅಂತ ಇಬ್ರು ಅರ್ಥ ಮಾಡ್ಕೊಂಡು ಮದ್ವೆ ಆಗಿದಿರೋ ತಕ. ಅವ ಅಷ್ಟಕ್ಕೆ ಯಾಕೆ ಅಂಗಡಿಗೆ ಏನ್ ಹುಡ್ದಬ್ಬ ಗೊತ್ತಿದ್ರೆ ಮತ್ತೆ ಗಂಡ ಹೆಂಡತಿ ಆಗ್ಬೇಕಾ? ಗೌರಿ ಹೊಸ್ತಾಗ್ತಾನೆ ಮನೆಗ್ ಬಂದಿರೋದು. ಅಲ್ಲ ಅಣ್ಣ ಏನ್ ಬರ್ತಡೆ ಅವಳಿಗೆ ಹೆಂಗ್ ಗೊತ್ತಾಯ್ತದೆ ಅಂತ? ಗಂಡನ್ ಬರ್ತಡೆ ಯಾವ ಎಂಟ್ರಿಗಾದ್ರೂ ಗೊತ್ತಿಲ್ದೇ ಇರ್ತದೆ. ಅದು ಈಗಿನ